ಅದು ರಾಜ್ಯದ ಎರಡನೇ ಅತಿ ದೊಡ್ಡ ವಿಮಾನ ನಿಲ್ದಾಣ ಎಂಬ ಖ್ಯಾತಿಯನ್ನು ಹೊಂದಿರುವಂತಹ ಏರ್ಪೋರ್ಟ್. ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡುವಂತಹ ಈ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಈಗ ಪರದಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗ್ಬಿಟ್ಟಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಶಿವಮೊಗ್ಗದಲ್ಲಿ ದೂರವಾಗ್ತಿದೆ ಏರ್ಪೋರ್ಟ್. ವಿಮಾನ ನಿಲ್ದಾಣಕ್ಕಿದ್ದ ಸಾರಿಗೆ ಸಂಪರ್ಕವೂ ಕಟ್. ಹೌದು, ರಾಜ್ಯದ ಎರಡನೇ ಅತಿದೊಡ್ಡ ವಿಮಾನ ನಿಲ್ದಾಣ ಶಿವಮೊಗ್ಗದಲ್ಲಿದೆ. ಮಲೆನಾಡಿನಿಂದ ಬೆಂಗಳೂರು, ಹೈದರಾಬಾದ್, ಗೋವಾ, ತಿರುಪತಿ, ಚೆನ್ನೈಗೆ ಲೋಹದ ಹಕ್ಕಿಗಳು ಹಾರಾಡುತ್ತಿವೆ. ಪ್ರತಿದಿನ ನೂರಾರು ಮಂದಿ ಪ್ರಯಾಣ ಮಾಡ್ತಿದ್ದಾರೆ. ಆದರೆ ಶಿವಮೊಗ್ಗ ನಗರದಿಂದ ಏರ್ಪೋರ್ಟ್ನಿಂದ ನಗರಕ್ಕಿದ್ದ ಕೆಎಸ್ಆರ್ಟಿಸಿ ಬಸ್ ಸಾರಿಗೆ ಸಂಪರ್ಕವೇ ಸ್ಥಗಿತಗೊಂಡಿದೆ. ಹೌದು, ವಿಮಾನ ನಿಲ್ದಾಣದಲ್ಲೀಗ ನೈಟ್ ಲ್ಯಾಂಡಿಂಗ್ಗೆ ಅನುಮತಿ ಸಿಕ್ಕಿದೆ. 3.2 ಕಿಲೋಮೀಟರ್ ರನ್ವೇ ಒಳಗೊಂಡ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ದರ್ಜೆಯ ಎಲ್ಲ ಸೌಕರ್ಯ ಒಳಗೊಂಡಿದೆ. ವಿಮಾನ ಸೇವೆ ಆರಂಭವಾಗ್ತಿದ್ದಂತೆ ಬೆಳಗ್ಗೆ 9 ರಿಂದ ಸಂಜೆ 6:30ರವರೆಗೆ ಪ್ರತಿ ಅರ್ಧ ತಾಸಿಗೊಮ್ಮೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರವಿತ್ತು. ಆದರೆ 2 ತಿಂಗಳಿನಲ್ಲಿ ಈ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಏರ್ಪೋರ್ಟ್ಗೆ ತೆರಳಲು ಅಥವಾ ಅಲ್ಲಿಂದ ನಗರಕ್ಕೆ ತೆರಳಲು ಪ್ರಯಾಣಿಕರು ಖಾಸಗಿ ವಾಹನ ಬಳಸುವುದು ಅನಿವಾರ್ಯವಾಗಿ ಬಿಟ್ಟಿದೆ. ವಿಮಾನ ನಿಲ್ದಾಣದಿಂದ ಶಿವಮೊಗ್ಗ ನಗರ 10-12 ಕಿಲೋಮೀಟರ್ ದೂರದಲ್ಲಿದೆ. ಸ್ವಂತ ವಾಹನಗಳು ಇದ್ದವರಿಗೆ ಸಮಸ್ಯೆ ಇಲ್ಲ. ಆದರೆ ಇಲ್ಲದವರು ಟ್ಯಾಕ್ಸಿಗಳ ಮೊರೆ ಹೋಗುತ್ತಿದ್ದಾರೆ. ಇದಕ್ಕಾಗಿ ಸುಮಾರು 800 ರಿಂದ 1000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಶಿವಮೊಗ್ಗದಿಂದ ಬೆಂಗಳೂರಿಂದ ಶಿವಮೊಗ್ಗ ಬಂದಂಥ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ. ಏನಂದರೆ ಆ ಏರ್ಪೋರ್ಟಿಂದ ನಮ್ಮ ಸಿಟಿಗೆ ಬರೋಕ್ಕೆ ಒಬ್ಬ ಟ್ಯಾಕ್ಸಿ 800 ರೂಪಾಯಿ ಅಂತಾನೆ. ಮುಂಚೆ ಬಸ್ ಬಿಟ್ಟಿದ್ದರು. ಆ ಬಸ್ ವ್ಯವಸ್ಥೆ ಈಗ ಏನು ಮಾಡ್ತಿದ್ದಾರೆ, ಬಸ್ದವ್ರು ಹೋಗ್ತಾ ಬರ್ತಾಯಿದ್ರು. ಆದರೆ ಈಗ ಅವರು ಬಸ್ ವ್ಯವಸ್ಥೆ ನಿಲ್ಲಿಸಿದ್ದಾರೆ. ಶಿವಮೊಗ್ಗದಿಂದ ಬಸ್ ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಶಿವಮೊಗ್ಗ ಸಾರಿಗೆ ವ್ಯವಸ್ಥೆಯವರಿಗೆ ಕೇಳ್ಕೊಳ್ತಾ ಇದ್ವಿ. ಶಿವಮೊಗ್ಗ ಏರ್ಪೋರ್ಟ್ ಅನ್ನು ರಾಜ್ಯ ಸರ್ಕಾರವೇ ನಿರ್ವಹಿಸುತ್ತಿದೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಇದ್ದ ಸಾರಿಗೆ ವ್ಯವಸ್ಥೆ ಬರೀ ವಿಮಾನಯಾನ ಮಾಡುವವರಿಗೆ ಮಾತ್ರವಲ್ಲ, ಅಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು, ಸಿಬ್ಬಂದಿಗಳಿಗೂ ಅನುಕೂಲವಾಗುತ್ತಿದ್ದವು. ಆದರೀಗ ವಿಮಾನ ನಿಲ್ದಾಣದ ಟರ್ಮಿನಲ್ನಿಂದ ಏರ್ಪೋರ್ಟ್ ಮುಖ್ಯ ರಸ್ತೆಗೆ 2 ಕಿಲೋಮೀಟರ್ ದೂರ ಇದೆ. ಸ್ವಂತ ವಾಹನ ಇಲ್ಲದವರು ಮುಖ್ಯ ರಸ್ತೆಯವರೆಗೆ ನಡೆಯುವುದೇ ಅನಿವಾರ್ಯ ಆಗಿದೆ. ಪ್ರಯಾಣಿಕರು ಏನು ವಿಮಾನ ನಿಲ್ದಾಣಕ್ಕೆ ಅವರು ಬೇರೆ ಊರುಗಳಿಂದ ಆಗಮಿಸಿ ಮತ್ತು ಟೌನಿಗೆ ಬರಲಿಕ್ಕೆ ಅವರಿಗೆ ಇವತ್ತು ಸಾರಿಗೆ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿಲ್ಲ. ಹಾಗಾಗಿ ಅವ್ಯವಸ್ಥೆ ಆಗಿದೆ. ದಯಮಾಡಿ ಸಂಬಂಧಪಟ್ಟ ಸಾರಿಗೆ ಆಯುಕ್ತರು ಹಾಗೆ ಜನಪ್ರತಿನಿಧಿಗಳು ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಜಿಲ್ಲೆಗಳ ಜನರಿಗೆ ಈ ವಿಮಾನ ನಿಲ್ದಾಣ ಅನುಕೂಲವಾಗಿದೆ. ಆದರೆ ಇಲ್ಲಿನ ಸಾರಿಗೆ ವ್ಯವಸ್ಥೆ ಮಾತ್ರ ಪ್ರಯಾಣಿಕರಿಗೆ ಬೇಸರ ಮೂಡಿಸುವಂತಿದೆ. ಕೂಡಲೇ ಸಾರಿಗೆ ಇಲಾಖೆ ಇತ್ತ ಗಮನ ಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ ರಿಪೋರ್ಟ್. ಅದು ರಾಜ್ಯದ ಎರಡನೇ ಅತಿ ದೊಡ್ಡ ವಿಮಾನ ನಿಲ್ದಾಣ ಎಂಬ ಖ್ಯಾತಿಯನ್ನು ಹೊಂದಿರುವಂತಹ ಏರ್ಪೋರ್ಟ್. ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡುವಂತಹ ಈ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಈಗ ಪರದಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗ್ಬಿಟ್ಟಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಶಿವಮೊಗ್ಗದಲ್ಲಿ ದೂರವಾಗ್ತಿದೆ ಏರ್ಪೋರ್ಟ್. ವಿಮಾನ ನಿಲ್ದಾಣಕ್ಕಿದ್ದ ಸಾರಿಗೆ ಸಂಪರ್ಕವೂ ಕಟ್. ಹೌದು, ರಾಜ್ಯದ ಎರಡನೇ ಅತಿದೊಡ್ಡ ವಿಮಾನ ನಿಲ್ದಾಣ ಶಿವಮೊಗ್ಗದಲ್ಲಿದೆ. ಮಲೆನಾಡಿನಿಂದ ಬೆಂಗಳೂರು, ಹೈದರಾಬಾದ್, ಗೋವಾ, ತಿರುಪತಿ, ಚೆನ್ನೈಗೆ ಲೋಹದ ಹಕ್ಕಿಗಳು ಹಾರಾಡುತ್ತಿವೆ. ಪ್ರತಿದಿನ 100 ಮಂದಿ ಪ್ರಯಾಣ ಮಾಡ್ತಿದ್ದಾರೆ. ಆದರೆ ಶಿವಮೊಗ್ಗ ನಗರದಿಂದ ಏರ್ಪೋರ್ಟ್ನಿಂದ ನಗರಕ್ಕಿದ್ದ ಕೆಎಸ್ಆರ್ಟಿಸಿ ಬಸ್ ಸಾರಿಗೆ ಸಂಪರ್ಕವೇ ಸ್ಥಗಿತಗೊಂಡಿದೆ. ಹೌದು, ವಿಮಾನ ನಿಲ್ದಾಣದಲ್ಲೀಗ ನೈಟ್ ಲ್ಯಾಂಡಿಂಗ್ಗೆ ಅನುಮತಿ ಸಿಕ್ಕಿದೆ. 3.2 ಕಿಲೋಮೀಟರ್ ರನ್ವೇ ಒಳಗೊಂಡ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ದರ್ಜೆಯ ಎಲ್ಲ ಸೌಕರ್ಯ ಒಳಗೊಂಡಿದೆ. ವಿಮಾನ ಸೇವೆ ಆರಂಭವಾಗ್ತಿದ್ದಂತೆ ಬೆಳಗ್ಗೆ 9 ರಿಂದ ಸಂಜೆ 6:30ರವರೆಗೆ ಪ್ರತಿ ಅರ್ಧ ತಾಸಿಗೊಮ್ಮೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರವಿತ್ತು. ಆದರೆ 2 ತಿಂಗಳಿನಲ್ಲಿ ಈ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಏರ್ಪೋರ್ಟ್ಗೆ ತೆರಳಲು ಅಥವಾ ಅಲ್ಲಿಂದ ನಗರಕ್ಕೆ ತೆರಳಲು ಪ್ರಯಾಣಿಕರು ಖಾಸಗಿ ವಾಹನ ಬಳಸುವುದು ಅನಿವಾರ್ಯವಾಗಿ ಬಿಟ್ಟಿದೆ. ವಿಮಾನ ನಿಲ್ದಾಣದಿಂದ ಶಿವಮೊಗ್ಗ ನಗರ 10-12 ಕಿಲೋಮೀಟರ್ ದೂರದಲ್ಲಿದೆ. ಸ್ವಂತ ವಾಹನಗಳು ಇದ್ದವರಿಗೆ ಸಮಸ್ಯೆ ಇಲ್ಲ. ಆದರೆ ಇಲ್ಲದವರು ಟ್ಯಾಕ್ಸಿಗಳ ಮೊರೆ ಹೋಗುತ್ತಿದ್ದಾರೆ. ಇದಕ್ಕಾಗಿ ಸುಮಾರು 800 ರಿಂದ 1000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ.
ಶಿವಮೊಗ್ಗದಿಂದ ಬೆಂಗಳೂರಿನ ಶಿವಮೊಗ್ಗ ಬಂದಂಥ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ. ಏನಂದರೆ ಆ ಏರ್ಪೋರ್ಟಿಂದ ನಮ್ಮ ಸಿಟಿಗೆ ಬರೋಕ್ಕೆ ಒಬ್ಬ ಟ್ಯಾಕ್ಸಿ 820 ಅಂತಾನೆ ಮುಂಚೆ ಬಸ್ ಬಿಟ್ಟಿದ್ದರು. ಆ ಬಸ್ ವ್ಯವಸ್ಥೆ ಈಗ ಏನು ಮಾಡ್ತಿದ್ದಾರೆ, ಬಸ್ದವ್ರು ಹೋಗ್ತಾ ಬರ್ತಾಯಿದ್ರು. ಆದರೆ ಈಗ ಅವರು ಬಸ್ ವ್ಯವಸ್ಥೆ ನಿಲ್ಲಿಸಿದ್ದಾರೆ. ಶಿವಮೊಗ್ಗದಿಂದ ಬಸ್ ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಶಿವಮೊಗ್ಗ ಸಾರಿಗೆ ವ್ಯವಸ್ಥೆಯವರಿಗೆ ಕೇಳ್ಕೊಳ್ತಾ ಇದ್ವಿ. ಶಿವಮೊಗ್ಗ ಏರ್ಪೋರ್ಟ್ ಅನ್ನು ರಾಜ್ಯ ಸರ್ಕಾರವೇ ನಿರ್ವಹಿಸುತ್ತಿದೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಇದ್ದ ಸಾರಿಗೆ ವ್ಯವಸ್ಥೆ ಬರೀ ವಿಮಾನಯಾನ ಮಾಡುವವರಿಗೆ ಮಾತ್ರವಲ್ಲ, ಅಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಸಿಬ್ಬಂದಿಗಳಿಗೂ ಅನುಕೂಲವಾಗುತ್ತಿದ್ದವು. ಆದರೀಗ ವಿಮಾನ ನಿಲ್ದಾಣದ ಟರ್ಮಿನಲ್ನಿಂದ ಏರ್ಪೋರ್ಟ್ ಮುಖ್ಯ ರಸ್ತೆಗೆ 2 ಕಿಲೋಮೀಟರ್ ದೂರ ಇದೆ. ಸ್ವಂತ ವಾಹನ ಇಲ್ಲದವರು ಮುಖ್ಯ ರಸ್ತೆಯವರೆಗೆ ನಡೆಯುವುದೇ ಅನಿವಾರ್ಯ ಆಗಿದೆ. ಪ್ರಯಾಣಿಕರು ಏನು ವಿಮಾನ ನಿಲ್ದಾಣಕ್ಕೆ ಅವರು ಬೇರೆ ಊರುಗಳಿಂದ ಆಗಮಿಸಿ ಮತ್ತು ಟೌನಿಗೆ ಬರಲಿಕ್ಕೆ ಅವರಿಗೆ ಇವತ್ತು ಸಾರಿಗೆ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿಲ್ಲ. ಹಾಗಾಗಿ ಅವ್ಯವಸ್ಥೆ ಆಗಿದೆ. ದಯಮಾಡಿ ಸಂಬಂಧಪಟ್ಟ ಸಾರಿಗೆ ಆಯುಕ್ತರು ಹಾಗೆ ಜನಪ್ರತಿನಿಧಿಗಳು ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಜಿಲ್ಲೆಗಳ ಜನರಿಗೆ ಈ ವಿಮಾನ ನಿಲ್ದಾಣ ಅನುಕೂಲವಾಗಿದೆ. ಆದರೆ ಇಲ್ಲಿನ ಸಾರಿಗೆ ವ್ಯವಸ್ಥೆ ಮಾತ್ರ ಪ್ರಯಾಣಿಕರಿಗೆ ಬೇಸರ ಮೂಡಿಸುವಂತಿದೆ. ಕೂಡಲೇ ಸಾರಿಗೆ ಇಲಾಖೆ ಇತ್ತ ಗಮನ ಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ರಾಜ್ಯದ 2ನೇ ಅತಿ ದೊಡ್ಡ ವಿಮಾನ ನಿಲ್ದಾಣ ಎಂಬ ಖ್ಯಾತಿಯನ್ನ ಹೊಂದಿರುವಂತಹ ಏರ್ಪೋರ್ಟ್. ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡುವಂತಹ ಈ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಈಗ ಪರದಾಡುವಂತಹ ಪರಿಸ್ಥಿತಿ ಸೃಷ್ಟಿಯಾಗ್ಬಿಟ್ಟಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಶಿವಮೊಗ್ಗದಲ್ಲಿ ದೂರವಾಗ್ತಿದೆ ಏರ್ಪೋರ್ಟ್. ವಿಮಾನ ನಿಲ್ದಾಣಕ್ಕಿದ್ದ ಸಾರಿಗೆ ಸಂಪರ್ಕವೂ ಕಟ್. ಹೌದು, ರಾಜ್ಯದ 2ನೇ ಅತಿದೊಡ್ಡ ವಿಮಾನ ನಿಲ್ದಾಣ ಶಿವಮೊಗ್ಗದಲ್ಲಿದೆ. ಮಲೆನಾಡಿನಿಂದ ಬೆಂಗಳೂರು, ಹೈದರಾಬಾದ್, ಗೋವಾ, ತಿರುಪತಿ, ಚೆನ್ನೈಗೆ ಲೋಹದ ಹಕ್ಕಿಗಳು ಹಾರಾಡುತ್ತಿವೆ. ಪ್ರತಿದಿನ ನೂರಾರು ಮಂದಿ ಪ್ರಯಾಣ ಮಾಡ್ತಿದ್ದಾರೆ. ಆದರೆ ಶಿವಮೊಗ್ಗ ನಗರದಿಂದ ಏರ್ಪೋರ್ಟ್ನಿಂದ ನಗರಕ್ಕಿದ್ದ ಕೆಎಸ್ಆರ್ಟಿಸಿ ಬಸ್ ಸಾರಿಗೆ ಸಂಪರ್ಕವೇ ಸ್ಥಗಿತಗೊಂಡಿದೆ. ಹೌದು, ವಿಮಾನ ನಿಲ್ದಾಣದಲ್ಲೀಗ ನೈಟ್ ಲ್ಯಾಂಡಿಂಗ್ಗೆ ಅನುಮತಿ ಸಿಕ್ಕಿದೆ. 3.2 ಕಿಲೋಮೀಟರ್ ರನ್ವೇ ಒಳಗೊಂಡ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ದರ್ಜೆಯ ಎಲ್ಲ ಸೌಕರ್ಯ ಒಳಗೊಂಡಿದೆ. ವಿಮಾನ ಸೇವೆ ಆರಂಭವಾಗ್ತಿದ್ದಂತೆ ಬೆಳಗ್ಗೆ 9 ರಿಂದ ಸಂಜೆ 6:30ರವರೆಗೆ ಪ್ರತಿ ಅರ್ಧ ತಾಸಿಗೊಮ್ಮೆ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರವಿತ್ತು. ಆದರೆ 2 ತಿಂಗಳಿನಲ್ಲಿ ಈ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಏರ್ಪೋರ್ಟ್ಗೆ ತೆರಳಲು ಅಥವಾ ಅಲ್ಲಿಂದ ನಗರಕ್ಕೆ ತೆರಳಲು ಪ್ರಯಾಣಿಕರು ಖಾಸಗಿ ವಾಹನ ಬಳಸುವುದು ಅನಿವಾರ್ಯವಾಗಿ ಬಿಟ್ಟಿದೆ. ವಿಮಾನ ನಿಲ್ದಾಣದಿಂದ ಶಿವಮೊಗ್ಗ ನಗರ 10-12 ಕಿಲೋಮೀಟರ್ ದೂರದಲ್ಲಿದೆ. ಸ್ವಂತ ವಾಹನಗಳು ಇದ್ದವರಿಗೆ ಸಮಸ್ಯೆ ಇಲ್ಲ. ಆದರೆ ಇಲ್ಲದವರು ಟ್ಯಾಕ್ಸಿಗಳ ಮೊರೆ ಹೋಗುತ್ತಿದ್ದಾರೆ. ಇದಕ್ಕಾಗಿ ಸುಮಾರು 800 ರಿಂದ 1000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಶಿವಮೊಗ್ಗದಿಂದ ಬೆಂಗಳೂರಿನ ಶಿವಮೊಗ್ಗ ಬಂದಂಥ ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ. ಏನಂದರೆ ಆ ಏರ್ಪೋರ್ಟಿಂದ ನಮ್ಮ ಸಿಟಿಗೆ ಬರೋಕ್ಕೆ ಒಬ್ಬ ಟ್ಯಾಕ್ಸಿ 820 ಅಂತಾನೆ ಮುಂಚೆ ಬಸ್ ಬಿಟ್ಟಿದ್ದರು. ಆ ಬಸ್ ವ್ಯವಸ್ಥೆ ಈಗ ಏನು ಮಾಡ್ತಿದ್ದಾರೆ, ಬಸ್ದವ್ರು ಹೋಗ್ತಾ ಬರ್ತಾಯಿದ್ರು. ಆದರೆ ಈಗ ಅವರು ಬಸ್ ವ್ಯವಸ್ಥೆ ನಿಲ್ಲಿಸಿದ್ದಾರೆ. ಶಿವಮೊಗ್ಗದಿಂದ ಬಸ್ ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಶಿವಮೊಗ್ಗ ಸಾರಿಗೆ ವ್ಯವಸ್ಥೆಯವರಿಗೆ ಕೇಳ್ಕೊಳ್ತಾ ಇದ್ವಿ. ಶಿವಮೊಗ್ಗ ಏರ್ಪೋರ್ಟ್ ಅನ್ನು ರಾಜ್ಯ ಸರ್ಕಾರವೇ ನಿರ್ವಹಿಸುತ್ತಿದೆ. ಪ್ರತಿ ಅರ್ಧ ಗಂಟೆಗೊಮ್ಮೆ ಇದ್ದ ಸಾರಿಗೆ ವ್ಯವಸ್ಥೆ ಬರೀ ವಿಮಾನಯಾನ ಮಾಡುವವರಿಗೆ ಮಾತ್ರವಲ್ಲ, ಅಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಸಿಬ್ಬಂದಿಗಳಿಗೂ ಅನುಕೂಲವಾಗುತ್ತಿದ್ದವು. ಆದರೀಗ ವಿಮಾನ ನಿಲ್ದಾಣದ ಟರ್ಮಿನಲ್ನಿಂದ ಏರ್ಪೋರ್ಟ್ ಮುಖ್ಯ ರಸ್ತೆಗೆ 2 ಕಿಲೋಮೀಟರ್ ದೂರ ಇದೆ. ಸ್ವಂತ ವಾಹನ ಇಲ್ಲದವರು ಮುಖ್ಯ ರಸ್ತೆಯವರೆಗೆ ನಡೆಯುವುದೇ ಅನಿವಾರ್ಯ ಆಗಿದೆ. ಪ್ರಯಾಣಿಕರು ಏನು ವಿಮಾನ ನಿಲ್ದಾಣಕ್ಕೆ ಅವರು ಬೇರೆ ಊರುಗಳಿಂದ ಆಗಮಿಸಿ ಮತ್ತು ಟೌನಿಗೆ ಬರಲಿಕ್ಕೆ ಅವರಿಗೆ ಇವತ್ತು ಸಾರಿಗೆ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿಲ್ಲ. ಹಾಗಾಗಿ ಅವ್ಯವಸ್ಥೆ ಆಗಿದೆ. ದಯಮಾಡಿ ಸಂಬಂಧಪಟ್ಟ ಸಾರಿಗೆ ಆಯುಕ್ತರು ಹಾಗೆ ಜನಪ್ರತಿನಿಧಿಗಳು ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಜಿಲ್ಲೆಗಳ ಜನರಿಗೆ ಈ ವಿಮಾನ ನಿಲ್ದಾಣ ಅನುಕೂಲವಾಗಿದೆ. ಆದರೆ ಇಲ್ಲಿನ ಸಾರಿಗೆ ವ್ಯವಸ್ಥೆ ಮಾತ್ರ ಪ್ರಯಾಣಿಕರಿಗೆ ಬೇಸರ ಮೂಡಿಸುವಂತಿದೆ. ಕೂಡಲೇ ಸಾರಿಗೆ ಇಲಾಖೆ ಇತ್ತ ಗಮನ ಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.